ನಮಸ್ತೆ ಸರ್, ರೂಪಾ ಮಾತಾಡ್ತಾ ಇರೋದು ಬೆಂಗಳೂರಿಂದ. ಈ ಸಲ ಅಟೆಂಡ್ ಮಾಡಿದ್ದು ನನಗೆ ನಂದು 4th ಕ್ಲಾಸು. ನಾನು ಫಸ್ಟ್ ಕ್ಲಾಸ್ ಬಂದಾಗ ನಂದು ಫೋಟೋ ಇದೆ ನಿಮ್ಮ ಜೊತೆ ಸೆಲ್ಫಿನಲ್ಲಿ. ಅಷ್ಟು ಜನಗಳ ಮಧ್ಯೆ ಒದ್ದಾಡ್ಕೊಂಡು ಬಂದು ಸೆಲ್ಫಿ ತಗೊಂಡೆ. ಇದು ಆ ಫೋಟೋದಲ್ಲಿ ನಾನು ಹೇಗಿದ್ದೆ ಅಂತ ನಾನು ನೋಡ್ಕೊಂಡಿದ್ದೀನಿ. ಈಗ ಹೇಗಿದ್ದೀನಿ ಅಂತಲೂ ನನಗೆ ತುಂಬ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಇದು 4th ಕ್ಲಾಸ್ ಅಂತ ಅಲ್ಲ, ಇನ್ನೊಂದು 40 ಕ್ಲಾಸ್ ಆದರೂ ಕೂಡ ನಾನು ಬರಬೇಕು ಅಂತ ಆಸೆ ಇದೆ. ಏಕೆಂದರೆ ಲೈಫಲ್ಲಿ ಅಷ್ಟು ಬದಲಾವಣೆ ಇದೆ. ಏನೂ ಬೇಡ ಅಂತ ಅಂದ್ಕೊಂಡು ಜಸ್ಟ್ ನಂದು ಸೋಲ್ ಈ ಬಾಡಿಯಿಂದ ಎಕ್ಸಿಟ್ ಆದರೆ ಸಾಕು, ನನಗೆ ಮೋಕ್ಷ ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡು ಇದ್ದಂಥವಳು ನಾನು. ಸೊ ದುಡ್ಡಂದ್ರೆ ಏನೂ ಅಲ್ಲ, ಎಲ್ಲ ಗುಣನೇ ಮುಖ್ಯ ಅಷ್ಟೇ ಅಂತ ಅನ್ಕೊಂಡೆ. ದುಡ್ಡು ಬೇಡ ಬೇಡ ಅಂತ ನಾನು ಬಾಯಲ್ಲಿ ಹೇಳ್ತಾ ಆ ಫೀಲಿಂಗ್ ಎಷ್ಟು ಸ್ಟ್ರಾಂಗ್ ಒಳಗಡೆ ಆಗಿತ್ತಂದ್ರೆ ಎಲ್ಲ ಕಳ್ಕೊಂಡು ಲಿಟ್ರಲಿ 100 ರೂಪೀಸ್ಗೂ ಒದ್ದಾಡೋ ಸ್ಥಿತಿಗೆ ನಾನು ಹೋಗಿದ್ದೀನಿ. ಬಟ್ ಇವತ್ತು ಕೈನಲ್ಲಿ ಎನಿ ಟೈಮ್ ದುಡ್ಡು ಇದ್ದಂಗೆ ಇರುತ್ತೆ. ಮತ್ತೆ ಲಕ್ಷ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾಕಂದ್ರೆ ನಾನು ನನ್ನ ಹಸ್ಬೆಂಡ್ ಇಬ್ರು ಬಿಸ್ನೆಸ್ ಅಲ್ಲಿ ಇದ್ದೀವಿ. ಬಿಸ್ನೆಸ್ನ ಕ್ಲೋಸ್ ಮಾಡಬೇಕು, ಇನ್ನು ಇದು ನಮ್ಗೆ ವರ್ಕ್ ಆಗಲ್ಲ ಅಂತ ಅಂದ್ಕೊಂಡು ಎಷ್ಟೋ ಸಲ ನಾನು ನನ್ನ ಗಂಡ ತುಂಬ ಸಲ ಡಿಸ್ಕಷನ್ ಮಾಡಿದ್ದೀವಿ. ನಾನಂತೂ ತುಂಬ ಫ್ರಸ್ಟ್ರೇಷನ್ ತೋರಿಸ್ಬಿಡ್ತಾ ಇದ್ದೆ. ಬಟ್ ಇವತ್ತು ನನಗೆ EMI ಆಗಲಿ ನ್ಯಾಚುರಲ್ ಆಗಿ ಅರೇಂಜ್ ಆಗುತ್ತೆ. ಯಾವ್ದಾದ್ರು ನನ್ನ ಕಾರ್ EMI ಆಗಿರ್ಬೋದು, ಅಥವಾ ಸ್ಟಾಫ್ಗೆ ಸಂಬಳ ಕೊಡೋ ವಿಚಾರದಲ್ಲಿ ಆಗಿರ್ಬೋದು, ನಮ್ಮ ಕೆಫೆ ಆಗಿರ್ಬೋದು, ನನ್ನ ಹಸ್ಬೆಂಡ್ ಬಿಸ್ನೆಸ್ ಆಗಿರ್ಬೋದು, ಎಲ್ಲನೂ ಆಟೋಮೆಟಿಕಲಿ ನ್ಯಾಚುರಲ್ ಆಗಿ ದುಡ್ಡು ಅರೇಂಜ್ ಆಗುತ್ತೆ. ಲೈಫ್ ಏನಾಗಬೇಕೋ ಅದೆಲ್ಲ ಆಗ್ತಾ ಇದೆ. ಆಸೆಗಳಿದ್ರೂ ಒಂದೊಂದು ಆಸೆನೂ ತ್ಯಜಿಸ್ತಾ ಬಂದ್ಬಿಟ್ಟಿದೆ ನಾನು. ಇದನ್ನೇನೋ ಒಂದು ಆಸೆ ಇದೆ ಅಂದ್ರೆ ಅದನ್ನ ನಾನು ಇದು ಮಾಡ್ಬೇಕಂದ್ರೆ ಕಷ್ಟಪಡಬೇಕು, ದುಡಿಬೇಕು. ಅಷ್ಟು ದುಡ್ಡು ಒಂದ್ಸದ ಮೇಲೆ ಇನ್ನೇನೋ ತಗೋಬೇಕು. ಅದಕ್ಕೆಲ್ಲ ನಾನು ಯಾಕೆ ಅಷ್ಟು ಇದು ಮಾಡ್ಲಿ ಅಂದ್ಬಿಟ್ಟು ಲಿಟ್ರಲಿ ಎಲ್ಲ ಆಸೆಗಳನ್ನ ತೆಗೆದ್ಬಿಟ್ಟು ಸ್ಪಿರಿಚುವಲಿ ನಾನು ಇದ್ರೆ ನನಗೆ ಸಾಕು. ಆಧ್ಯಾತ್ಮದ ಬಗ್ಗೆ ತುಂಬಾ ಒಲವಿದೆ ನನಗೆ. ಸುಮಾರು ಒಂದು 6-7 ವರ್ಷದಿಂದ ನಾನು ಆಧ್ಯಾತ್ಮದಲ್ಲಿ ತುಂಬಾ ಇಂಟ್ರೆಸ್ಟ್ ಇಂದ ಅದನ್ನ ತುಂಬಾ ಇಷ್ಟಪಟ್ಟು ನಾನು ಕಲಿತಾ ಇದ್ದೀನಿ. ಬಟ್ ಯಾರು ನನ್ನ ಲೈಫಲ್ಲಿ ಗುರು ಬರ್ತಾರೆ ಅದು ಇದು ಅನ್ನೋದು ಏನೂ ಇರಲಿಲ್ಲ, ನಂಗೇನೂ ಗೊತ್ತಿರಲಿಲ್ಲ. ಸೊ ನನ್ನ ಲೈಫಲ್ಲಿ ಮೊದಲನೇದಾಗಿ ಬಂದವರು ನೀವೇ. ಐ ಥಿಂಕ್ ಕೊನೆಯಾಗಿ ನೀವು ಉಳ್ಕೊಳ್ಳೋದು ನೀವೇ ಅನ್ಸುತ್ತೆ. ಯಾಕಂದ್ರೆ ನನ್ನ ಜ್ಞಾನದ ಪ್ರಕಾರ ಇವತ್ತಿನವರೆಗೂ ಈ ಆಧ್ಯಾತ್ಮವನ್ನ ಇದು ಬರೀ ಮೋಕ್ಷಕ್ಕಲ್ಲ ಇರೋದು, ಭೋಗ ಮತ್ತೆ ಮೋಕ್ಷ ಎರಡೂ ಇದೆ ಇದರಲ್ಲಿ ಅಂತ ಹೇಳ್ಕೊಟ್ಟಿದ್ದು ನೀವೇ. ನಿಮ್ಮ ವೈಬ್ರೇಷನ್ ಅಂತೂ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಲಿಟ್ರಲಿ ಈ ಕ್ಲಾಸ್ ಅಲ್ಲ, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಹುಡುಗಿರ ಸೆಕ್ಷನ್ ನಾವೆಲ್ಲಿ ಕೂತಿರ್ತೀವೋ ಅಲ್ಲೊಂದು ಸಣ್ಣ ಲೇನ್ ಇರುತ್ತೆ. ನೀವೆಲ್ಲೋ ಹಿಂದೆ ಬರ್ತಾ ಇದ್ದೀರಾ, ಮ್ಯೂಸಿಕ್ ಪ್ಲೇ ಆಗ್ತಾ ಇದೆ, ಎಲ್ಲ ಡ್ಯಾನ್ಸ್ ಮಾಡ್ತಾ ಇದೀವಿ ನಾವೆಲ್ಲರೂ. ಯಾರು ಕಿರ್ಚಿದ್ದು ಕೇಳಲ್ಲ, ಯಾಕಂದ್ರೆ ಡ್ಯಾನ್ಸ್ ಮ್ಯೂಸಿಕ್ದು ಅಷ್ಟು ಸ್ಟ್ರಾಂಗ್ ಇತ್ತು ನಾಯ್ಸು. ಆ ಟೈಮ್ನಲ್ಲಿ ನೀವು ಇಲ್ಲಿ ಬರ್ತಾ ಇರ್ತೀರಾ, ಹಿಂದೆ ಗೊತ್ತೂ ಆಗಲ್ಲ ನಮ್ಗೆ ಯಾರು ಕಿರ್ಚಿದ್ದು ಸರ್ ಬರ್ತಾ ಇದಾರೆ ಅಂತ ಯಾರು ಹೇಳಿರಲ್ಲ. ವೈಬ್ರೇಷನ್ ಹೆಂಗ್ ಬರ್ತಾ ಇದೆ ಅಂತಂದ್ರೆ ನೀವು ಅಲ್ಲಿ ಬರ್ತಾ ಇರ್ಬೇಕಾದ್ರೆ ನಮಗೆ ನೀಟಾಗಿ ಫೀಲ್ ಆಗ್ತಾ ಇದೆ. ಹಿಂಗ್ ಟರ್ನ್ ಆಗಿ ನೋಡಿದ್ರೆ ನೀವು ಬರ್ತಾ ಇದ್ದೀರಾ. ಸೊ ನಿಮ್ಮನ್ನ ಟಚ್ ಮಾಡ್ತೀವಿ, ನೋಡಿದ ತಕ್ಷಣ ಯಾರಿಗೂ ನಾವು ಅಷ್ಟು ಲೆವೆಲ್ಗೆ ನಾನು ಅಟ್ರಾಕ್ಟ್ ಆದವಳೆ ಅಲ್ಲ. ನಿಮ್ಮನ್ನ ನೋಡಿದ ತಕ್ಷಣ ಮುಟ್ಬೇಕು, ನಮಸ್ಕಾರ ಮಾಡಬೇಕು, ಕಾಲಿಗೆ ನಮಸ್ಕಾರ ಮಾಡಬೇಕು, ಆಟೋಮೆಟಿಕಲಿ ಅದು ವರ್ಕ್ ಆಗುತ್ತೆ. ಯಾವುದಕ್ಕೂ ನಾವು ಮೆಂಟಲಿ ಪ್ರಿಪೇರ್ ಆಗಿರಲ್ಲ. ಬಟ್ ನನಗೆ ಅಂತಲ್ಲ, ಅಲ್ಲಿ ಎಲ್ಲಿರೋ ಅಷ್ಟು ಜನನೂ ಅಷ್ಟೇ, ನಿಮ್ಮನ್ನ ನೋಡಿದ್ರೆ ಸಾಕು ಟಚ್ ಮಾಡಬೇಕು ಅನ್ಸುತ್ತೆ, ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಬೇಕು ಅನ್ಸುತ್ತೆ. ಇಷ್ಟೊಂದು ಒಂದು ಪವರ್ಫುಲ್ ಮ್ಯಾಗ್ನೆಟ್ ತರ ನೀವು ಎಲ್ರಿಗೂ ಬೇಕು ಸರ್. ನೀವು ಆ ಥರ ಒಂದು ವ್ಯಕ್ತಿ ನೀವು. ನಾನು ಚೆಕ್ಔಟ್ ಟೈಮಲ್ಲಿ ರಿಸೆಪ್ಷನ್ ಹತ್ರ ನಿಮ್ಮನ್ನು ನೋಡಿದಾಗ ವೈಬ್ರೇಷನ್ ಎಷ್ಟಿದೆ ಅಂತಂದ್ರೆ, ನಾನು ಜಸ್ಟ್ ರೂಮ್ಗೆ ಹೋಗ್ತಾ ಇದ್ದೆ, ಹಸ್ಬೆಂಡ್ ಚೆಕ್ಔಟ್ ಮಾಡಕ್ ಹೋಗ್ತಾ ಇದ್ರು, ಅಲ್ಲಿ ಜಸ್ಟ್ ಬಂದೆ, ಯಾಕೋ ಬರ್ಬೇಕನ್ಸ್ತು, ಬಂದೆ. ವೈಬ್ರೇಷನ್ ಬಾಡಿಲಿ ಎಷ್ಟು ಚೆನ್ನಾಗಿ ಫೀಲ್ ಆಗ್ತಾ ಇದೆ ಅಂದ್ರೆ ಅದು ಒಂಥರ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಗೊತ್ತಾಗುತ್ತೆ. ಆಮೇಲೆ ರೂಮಲ್ಲೇ ಹಸ್ಬೆಂಡ್ಗೂ ಕೇಳಿದೆ, ಡು ಯು ಫೀಲ್ ದ ಸೇಮ್ ಅಂತ ನನ್ನ ಹಸ್ಬೆಂಡ್ನ ಕೇಳಿದೆ. ಅವರು ಕೂಡ ಅದೇ ಥರ ಫೀಲ್ ಮಾಡಿದ್ರಂತೆ. ನೀವು ಎಲ್ಲಿದ್ರೂ ಗೊತ್ತಾಗುತ್ತೆ ಸರ್. ಆ ಹೋಟೆಲ್ ಎಂಟ್ರ್ ಆದ್ರೆ ಸಾಕು ನಿಮ್ಮ ವೈಬ್ರೇಷನ್ ಗೊತ್ತಾಗುತ್ತೆ. ನಿಮ್ದು ಬ್ಲ್ಯಾಕ್ ಮರ್ಸಿಡೀಸ್ ಕಾರ್ ನಂಬರು ನನಗೆ ಗೊತ್ತಿದೆ. ಕಾರ್ ನೋಡಿದಾಗ್ಲೂ ಫುಲ್ ಖುಷಿ ಆಗುತ್ತೆ. ಬೆಂಗಳೂರಲ್ಲಿ ಪಾರ್ಕಿಂಗ್ ನೋಡಿದ್ದೀನಿ, ಅವತಾರ್ ಹೋಟೆಲ್ ಅಲ್ಲಿ ನೋಡಿದ್ದೀನಿ. ಬೇಸ್ಮೆಂಟ್ ಅಲ್ಲಿ ವ್ಯಾಲಿ ಪಾರ್ಕಿಂಗ್ ತಗೊಳ್ಳೋರು ಬಿಸಿ ಇದ್ರು ಅಂತ ನಾವೇ ಬೇಸ್ಮೆಂಟ್ಗೆ ಹೋದ್ವಿ. ನಿಮ್ ಕಾರ್ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಅಲ್ಲಿ ಒಂದೇ ನಿಂತಿತ್ತು. ಅದನ್ನ ನೋಡಿ ನಾನು ಖುಷಿ ಪಟ್ಟಿದ್ದೀನಿ. ಅಲ್ಲಿಂದಾನೇ ನಮಸ್ಕಾರ ಮಾಡ್ತೀನಿ, ಆ ಕಾರ್ಗೂ ಕೂಡ ನಮಸ್ಕಾರ ಮಾಡ್ತೀನಿ ನಾನು. ಯಾಕಂದ್ರೆ ನಮ್ಮ ಗುರುಗಳು ಓಡಾಡುವಂತ ಕಾರ್ ಇದು ಅಂತ ನಾನು ಅದನ್ನ ನೋಡಿದಾಗ್ಲೆಲ್ಲ ತುಂಬಾ ಖುಷಿ ಆಗುತ್ತೆ.
ಎಲ್ಲಾದ್ರೂ ಬ್ಲ್ಯಾಕ್ ಕಲರ್ ಮರ್ಸಿಡೀಸ್ ನಾನು ಬೆಂಗಳೂರಲ್ಲಾಗ್ಲಿ ಮಂಗಳೂರು ಉಡುಪಿನಲ್ಲಿ ಎಲ್ಲಾದ್ರೂ ಓಡಾಡ್ಬೇಕಾದ್ರೆ ಅಲ್ಲೇನಾದ್ರೂ ಕಾಣಿಸಿದ್ರು ನಾನು ನಿಮ್ದೇನಾ ಕಾರ್ ಅಂತ ಒಂದ್ಸಲ ನಂಬರ್ ಪ್ಲೇಟ್ ಚೆಕ್ ಮಾಡ್ಕೊಂಡು ವೆರಿಫೈ ಮಾಡ್ತೀನಿ. ನನ್ನ ಲೈಫಲ್ಲಿ ನಾನು ಯಾರಿಗೂ ಅಷ್ಟು ಅಟ್ರಾಕ್ಟ್ ಆಗಲೇ ಇಲ್ಲ ಸರ್. ಅದು ನಾನು ಅಟ್ರಾಕ್ಟ್ ಆಗ್ತಾ ಇದ್ದೀನಿ ಅದಕ್ಕಿಂತ ನಿಮ್ಮ ವ್ಯಕ್ತಿತ್ವ. ಅದು ಕ್ಲಾಸ್ ಎಲ್ಲ ಮುಗಿದ್ಮೇಲೆ 2 ದಿನ ಬೇಜಾರಾಗತ್ತೆ, ಅಯ್ಯೋ ಬೇಗ ಮುಗ್ದೋಯ್ತಲ್ಲ ಅಂತ. ಫಸ್ಟ್ ಟೈಮ್ ನಿಮ್ಮ ಕ್ಲಾಸ್ ಬರಬೇಕಾದ್ರೆ ಬೆಳಿಗ್ಗೆ ಸಂಜೆವ್ರಿಗೆ ಹಿಂಗೆ ಕೂತ್ಕೊಳ್ಳೋದು, ಅಷ್ಟೊತ್ತವರೆಗೂ ಕೂತ್ಕೋತೀವ, ಪೇಷನ್ಸ್ ಇರುತ್ತಾ ನಮಗೆ ಅಂತ ಅನ್ಕೊಂಡು ಬಂದಿದ್ದೆ ನಾನು ಫಸ್ಟ್ ಕ್ಲಾಸಿಗೆ ಬಂದಾಗ. ನಿಜ ಹೇಳ್ತೀನಿ, ಕ್ಲಾಸ್ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಲಿಟ್ರಲಿ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಇಷ್ಟು ಬೇಗ ಆಯ್ತು, ಆಲ್ರೆಡಿ ಲಂಚ್ ಬ್ರೇಕ್ ಅನೌನ್ಸ್ ಮಾಡ್ತಾ ಇದಾರೆ ಅಂತ ಹಿಂಗೆ ವಾಚ್ ನೋಡ್ಕೊಂತೀನಿ. ಇದು ಲಿಟ್ರಲಿ ಒಂದಿನಕ್ಕೆ 2 ದಿನ ಸಾಕಾಗಲ್ಲ. ಐ ಥಿಂಕ್ ವಾರಗಟ್ಲೆ ನೀವು ಕ್ಲಾಸ್ ಮಾಡಿದ್ರು ಟೈಮ್ ಪಾಸ್ ಆಗದೆ ಗೊತ್ತಾಗಲ್ಲ. ಯಾಕಂದ್ರೆ ಬೆಳಗಿನ ಸಂಜೆವರೆಗೂ ಒಂದ್ ಕಡೆ ನಮ್ಗೆ ಕೂತ್ಕೊಳ್ಳಕ್ಕೆ ನಮ್ಗೆ ಪೇಷನ್ಸ್ ಇರಲ್ಲ, ಎಲ್ಲೂ ಕೂತ್ಕೊಳ್ಳಲ್ಲ. ಬಟ್ ನಿಮ್ ಕ್ಲಾಸಲ್ಲಿ ನಾವು ಹೇಗೆ ಕೂತಿರ್ತೀವೋ ನಮ್ಮನ್ನೇ ನಾವು ಮರೆತು ಒಂದೂ ಗೊತ್ತಾಗಲ್ಲ. ಆ ಸ್ಪೀಡು, ನಿಮ್ದು ಆ ಬ್ರೈನ್ ಸ್ಪೀಡ್ ಅಂತೂ ಮೈ ಗಾಡ್. ನಾವು ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ತೀವಿ, ಅಂಥದ್ರಲ್ಲಿ ಅಷ್ಟು ಸ್ಪೀಡು, ಅಷ್ಟು ನಿಮ್ದು ಬ್ರೈನ್ ಹೆವಿ ಲೈಕ್ ಫಾಸ್ಟ್ ಆಗಿ ಪಟ್ 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 ಅಂತ ಓಡ್ತಾ ಇರುತ್ತೆ. ಅಷ್ಟು ಅಲರ್ಟ್ ಆಗಿರ್ತೀರಾ, ಪ್ರತಿಯೊಬ್ಬರು ನೋಟಿಸ್ ಮಾಡ್ತೀರಾ. ಒಬ್ರು ಕರೆಕ್ಟಾಗಿ ಏನೋ ಮಾಡ್ತಿಲ್ಲ ಅಂತಂದ್ರೆ ಆಲ್ರೆಡಿ ನಿಮ್ದು ಅಲ್ಲಿ ಕಣ್ಗಳು ಅಲ್ಲಿ ಹೋಗಿರುತ್ತೆ. ಲೈಕ್ ಆಸಮ್ ಸರ್, ನೀವು ಒಂಥರ ಲೈಕ್ ನಾನಂತೂ ಲೈಕ್ ಫಸ್ಟ್ ಡೇ ಇಂದ ಅನ್ಕೊಂತ ಇರೋದು, ನಾನು ನಿಮ್ಮನ್ನ ಎಷ್ಟೊಂದ್ಸಲ ಶಿವ ಅಂತ ಕಿರ್ತಿದ್ದೀನಿ ಆ ಗುಂಪಲ್ಲಿ. ಅದು ನಿಮ್ಗೆ ಕೇಳಿಸಿದ್ಯಲ್ಲೋ ಗೊತ್ತಿಲ್ಲ, ನನಗೆ ನೀವು ಶಿವನೇ ಸರ್. ಯಾಕಂದ್ರೆ ನಾನು ತುಂಬಾ ಶಿವನ ಪೂಜೆ ಮಾಡ್ಕೊಂಡು ಶಿವನಿಗೋಸ್ಕರನೇ ಬದುಕ್ತಾ ಇದ್ದೀನಿ ಈ ಜನ್ಮದಲ್ಲಿ ಅಂತ ಅನ್ಕೊಂಡು ಬಂದವಳು ನಾನು. ಅದರಿಂದ ನನಗೆ ನಿಮ್ಗೆ ಶಿವಶಕ್ತಿ ಪರಿಚಯ ಮಾಡಿಕೊಟ್ಟಿದ್ದೀರಾ. ಸೊ ಶ್ರೀವಿದ್ಯಾ ಕ್ಲಾಸ್ಗೂ ಕಾಯ್ತಾ ಇದ್ದೀನಿ. ನಮಗೆ ಎಷ್ಟು ಕ್ಲಾಸಿಗೆ ಬಂದರೂ ತುಂಬ ಕಮ್ಮಿ ಅನಿಸುತ್ತೆ. ಬಟ್ ಲೈಫಲ್ಲಂತೂ ನಾನು ಎಷ್ಟು ಬದಲಾಗಿದ್ದೀನಿ ಅಂದರೆ, ನಂದು ಫಸ್ಟ್ ಫೋಟೋ ಹೇಗಿತ್ತು, ಕ್ಲಾಸಿಗೆ ಫಸ್ಟ್ ಟೈಮ್ ಬಂದಾಗ ಹೇಗಿದ್ದೆ ನಾನು, ಇವಾಗ ಹೇಗಾಗಿದ್ದೀನಿ, ನನ್ನನ್ನೇ ನಾನು ಎಲ್ಲಿ ಕಳ್ಕೊಂಡೆ ಎಲ್ಲನೂ ರಿಯಲೈಸ್ ಮಾಡಿಸ್ಕೊಟ್ಟಿದ್ದೀರಾ. ನನ್ನನ್ನು ನಾನು ಇವಾಗ ಚೆನ್ನಾಗಿ ಇಟ್ಕೊತಾ ಇದ್ದೀನಿ, ನನಗೋಸ್ಕರ ನಾನು ಬದುಕ್ತಾ ಇದ್ದೀನಿ. ನಾನು ಯಾವಾಗ ನನ್ನ ಸೆಲ್ಫ್ ಕೇರ್ ಅಂತ ಇದು ಮಾಡಿದ್ನೋ, ನನಗೆ ಯಾವ್ದು ಬಗ್ಗೆನೂ ಯೋಚನೆ ಮಾಡಲ್ಲ. ಒಳ್ಳೆ ಬುಕ್ಸ್ ಓದ್ತೀನಿ, ಅದು ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಒಳ್ಳೆ ಬಟ್ಟೆ ತೊಗೋತೀನಿ. ನಂದು ಏನೇ ಇದ್ರು ಎಲ್ಲ ಇದು ಮಾಡ್ತಾ ಇದೀನಿ. ರೀಸೆಂಟಾಗಿ ಒಂದು ಕಾರ್ ತಗೊಂಡೆ. ನನ್ನ ಹತ್ರ ಇದ್ದಿದ್ದು 2 ಕಾರ್ಗಳು ಕಳ್ಕೊಂಡಿದ್ದೆ, ದುಡ್ಡು ಕಳ್ಕೊಂಡಿದ್ದೆ, ಎಲ್ಲ A to Z ಗಾಡಿ ಎಲ್ಲ ಹೋಗಿತ್ತು. ಇದ್ರೂ ಕೂಡ ಯಾರಿಗೋ ಕೊಡೋ ಥರ ಪರಿಸ್ಥಿತಿ ಬಂದಿತ್ತು. ಯಾಕಂದ್ರೆ ಒಳಗಿಂದ ಐ ವಾಸ್ ಫೀಲಿಂಗ್ ವೆರಿ ವೀಕ್. ಬಟ್ ಇವಾಗ ಲಾಸ್ಟ್ ಮಂತ್ ಸ್ಕೋಡಾ ಕಾರ್ ತಗೊಂಡಿದ್ದೀನಿ. ಹಸ್ಬೆಂಡ್ ಇನ್ನೊಂದು ಕಾರ್ ಬುಕ್ ಮಾಡಿದ್ದಾರೆ, ಅವ್ರಿಗೆ ಅಂತ ಮತ್ತೆ ಚೇಂಜ್ ಮಾಡ್ತಾ ಇದ್ದಾರೆ. ಅಂದರೆ ಇವೆಲ್ಲ ಏನಂತಂದರೆ, ಯಾವುದು ಇಲ್ಲದೆ ಯಾವ ವಸ್ತುಗಳನ್ನು ಅದು ಈಸಿಯಾಗಿ ನಮಗೆ ಬರಲ್ಲ. ಅದೆಲ್ಲ ಬರೋ ಥರ ಜೀವನದಲ್ಲಿ ಆಗಿದೆ ಅಂದರೆ ಅದೆಲ್ಲದಕ್ಕೂ ನೀವೇ ಕಾರಣ. ಒಬ್ಬ ತಾಯಿ ಒಂದು ಮಗುಗೆ ಜನ್ಮ ಕೊಡ್ಬೇಕಾದ್ರೆ ರೀಬರ್ತ್ ಸಿಗುತ್ತೆ ಅಂತ ಹೇಳ್ತಾರೆ. ನನ್ನ ಲೈಫಲ್ಲಿ ನನಗೆ ರೀಬರ್ತ್ ಕೊಟ್ಟಿದ್ದು ನೀವೇನೆ. ಯಾಕಂದ್ರೆ ನಿಜವಾಗ್ಲೂ ನನಗೆ ಈ ಬಾಡಿಯಿಂದ ನನ್ನ ಸೋಲ್ ಎಕ್ಸಿಟ್ ಆದರೆ ಸಾಕು ಅನ್ನೋ ಲೆವೆಲ್ಗೆ ನನಗೆ ತುಂಬ ಬೇಜಾರಾಗ್ಬಿಟ್ಟಿದ್ದು. ಇದೊಂದು ಲೈಫಾ ನಂದು ಅಂತ. ಬಟ್ ಜಾಸ್ತಿ ಪೂಜೆ ಮಾಡಿದ್ರೇನೆ ಯಾಕೆ ಇಷ್ಟೊಂದು ಕಷ್ಟ ಅಂತಾನೂ ಅನಿಸ್ಬಿಟ್ಟಿತ್ತು ನನಗೆ. ಆದರೂ ನಾನು ಸ್ಪಿರಿಚುಯಾಲಿಟಿ ಬಿಡಲಿಲ್ಲ, ನಾನು ಶಿವನ್ ಪೂಜೆ ಮಾಡೋದು ಬಿಟ್ಟಿರಲಿಲ್ಲ. ಬಟ್ ನಾನು ಶಿವನ್ ಪೂಜೆ ಮಾಡ್ದಾಗಿಂದ ಒಳ್ಳೇದೇ ಆಗ್ತಿತ್ತು. ಕೊನೆಗೆ ಶಿವ ನನ್ನನ್ನು ನಿಮ್ಮ ಜೊತೆನಲ್ಲಿ ಸೇರಿಸಿದ್ದಾರೆ ಅಂತ ನಂಬಿದ್ದೀನಿ. ನಾನು ಲಾಸ್ಟ್ ಟೈಮು ಹೇಳ್ದಂಗೆ ಕಾಶಿಗೆ ಹೋಗಿ ಬಂದ ಮೇಲೇ ಸರ್ ನೀವು ನಂಗೆ ಸಿಕ್ಕಿದ್ದು. ಸೊ ಆ ಪಾಪ ಎಲ್ಲ ಕಳೆದಿದೆ ಅನಿಸುತ್ತೆ. ಮೇ ಬಿ ಬ್ಯಾಡ್ ಟೈಮಲ್ಲಿ ಇದ್ದೆ, ಎಲ್ಲ ಪಾಪಗಳು ಕಳೆದಿದ್ದು ಸತ್ಯ ಅನಿಸ್ತಾ ಇದೆ. ಯಾಕಂದ್ರೆ ಅದಿಲ್ಲ ಅಂದಿದ್ರೆ ನೀವು ನನ್ನ ಜೀವನದಲ್ಲಿ ಸಿಗ್ತಾ ಇರಲಿಲ್ಲ, ಯಾರೂ ರೆಫರ್ ಮಾಡಲಿಲ್ಲ. ನನ್ನ ಸೋಲ್ ನಿಮ್ಮ ಹತ್ರ ಕರ್ಕೊಂಡ್ಬಂದಿದೆ. ನಾನು ನಿಮಗೆ ಕಂಪ್ಲೀಟಾಗಿ ಸರೆಂಡರ್ ಆಗಿದ್ದೀನಿ. ನಾನು ನೀವೇನು ಹೇಳ್ತಾ ಇದ್ದೀರೋ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ. ಫ್ರಮ್ ದ ಫಸ್ಟ್ ಕ್ಲಾಸಿಂದನೂ ನೀವು ನಮಗೆ ಈ ಬೆಳಿಗ್ಗೆ ಎದ್ದಾಗ ಏನೇನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ರೆ, ಕಣ್ಣು ಬಿಟ್ಟಿದ ತಕ್ಷಣ ಲಲಿತಮ್ಮಂದು ನಾವು ಫೋಟೋ ನೋಡಿ ಅದಾದಮೇಲೆ ನಾವೇನು ಹೇಳ್ಕೋಬೇಕು, ಇನ್ನೂ ಆ ಕಣ್ಣು ಕೂಡ ಓಪನ್ ಆಗಿರಲ್ಲ, ಆಗಲೇ ಮನಸ್ಸಲ್ಲಿ ಎಲ್ಲ ಹೇಳ್ಕೊತಾ ಇರ್ತೀವಿ. ಅದಾದಮೇಲೆ ಫೋಟೋ ಫ್ರೇಮ್ ಥರ ನಾನು 500 ರೂಪೀಸ್ ನೋಟ್ ಕೂಡ ಅವತ್ತೇ ಹಾಕಿದೆ, ಕ್ಯಾಶ್ ಬಾಕ್ಸ್ ಕೂಡ ಇಟ್ಟಿದ್ದೀನಿ. ಮತ್ತು ನಿಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ನಾನು ನನ್ನ ಹಸ್ಬೆಂಡು ಫೋಟೋ ತೊಗೊಂಡಿದ್ದೀವಿ. ನೀವು ಕಾರಲ್ಲಿ ಇನ್ನೇನು ಹೊಡ್ತಾ ಇದ್ರಿ, ಆ ಟೈಮಲ್ಲಿ ನನಗೆ ಅವತಾರ್ ಹೋಟ್ಲ್ ಹತ್ರ ಸಿಕ್ಕಿದಾಗ ಫೋಟೋ ತೊಗೊಂಡಿರೋದು ನನಗೆ ಸಪ್ರೇಟಾಗಿ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆಯಲ್ಲ ಅಂತ ನಾನು ಅದನ್ನು ಫೋಟೋ ಫ್ರೇಮ್ಗೂ ಇದು ಮಾಡ್ಕೊಂಡಿದ್ದೀನಿ. ಸೊ ಅಂದರೆ ಈ ಕಾಲದಲ್ಲಿ ಇಷ್ಟು ಜೆನ್ಯೂನ್ ಆಗಿ ಇಷ್ಟು ಜನಗಳಿಗೆ ನೀವು ಹೊಸ ಜೀವನನೇ ಸೃಷ್ಟಿ ಮಾಡ್ತಾ ಇದ್ದೀರಾ.
ನಾವ್ಯಾರು ಪಾಪಿಗಳಲ್ಲ ಅಂತ ನೀವು ಹೇಳ್ತಿರಲ್ಲ ಸರ್, ಆ ಲೈನ್ ಇಸ್ ವೆರಿ ಎಮೋಷ್ನಲ್ ಆ್ಯಂಡ್ ಹಾರ್ಟ್ ಟಚಿಂಗ್. ನಾನು ಫಸ್ಟ್ ಟೈಮ್ ಮಾಡಿದಾಗ 1 ಮಿನಿಟ್ ವಿಡಿಯೋ ಮಾಡಿದ್ದೆ, ಯಾಕಂದರೆ ನೀವು ರೀಲ್ ಥರ ಏನೋ ಆಗ್ತೀರಾ ಅಂದ್ಕೊಂಡು ತುಂಬ ಕಮ್ಮಿ ಹೇಳಿದ್ದೆ. ಇಲ್ಲಿ ಹೇಳೋಕ್ಕೆ ತುಂಬ ಇದೆ, ಬೆಳಗಿನ ಸಂಜೆವರೆಗೂ ಹೇಳಿದ್ರು ಕಮ್ಮಿ ಅನಿಸುತ್ತೆ. ನಮ್ಮ ಲೈಫಲ್ಲಿ ನೀವು ಸಿಕ್ಕಿದ್ದು ನಮ್ಮ ಪುಣ್ಯ ಸರ್. ಅದು ನಿಮ್ಗೆ ಯಾವಾಗಲೂ ಚೆನ್ನಾಗಿರ್ಬೇಕು. ಎಲ್ರಿಗೂ ಹರಿಸ್ತಾ ಇದ್ದೀರಾ, ನಾವೆಲ್ಲರೂ ನಿಮಗೋಸ್ಕರ ಹರಿಸ್ತೀವಿ. ನೀವು ಯಾವಾಗಲೂ ಚೆನ್ನಾಗಿರ್ಬೇಕು. ಇನ್ನೊಂದಷ್ಟು ಜನಗಳಿಗೆ ನೀವು ಹೆಲ್ಪ್ ಮಾಡ್ತಾ ಇದ್ದೀರಲ್ಲ, ಅದನ್ನು ಕಂಟಿನ್ಯೂ ಮಾಡಿ. ಇದೇ ಥರ ಇನ್ನಷ್ಟು ಕ್ಲಾಸಸ್ ತಗೊಳ್ಳಿ. ನಾನು ಐ ಥಿಂಕ್ ಶಿವಶಕ್ತಿ ವಿದ್ಯಾ ಕ್ಲಾಸ್ ಫುಲ್ಲು ನೋಡಿದ್ದೀನಿ. ನಿಮ್ಮ ನಾಲೆಜ್ಗಂತೂ ನಾನು ಏನು ಹೇಳಬೇಕೋ ಗೊತ್ತಿಲ್ಲ. ಹ್ಯಾಟ್ಸ್ ಆಫ್. ನೆಕ್ಸ್ಟ್ ಇದು ಮತ್ತೆ ನಾನು ಅದನ್ನು ಪರ್ಚೇಸ್ ಮಾಡ್ತೀನಿ ಇನ್ನೊಂದ್ಸಲ. ನಾನು ಇವಾಗ ಸ್ವಲ್ಪ ಟೈಮ್ ಫ್ರೀ ಆಗಿದೆ. ಬಿಸ್ನೆಸ್ ಫೋರಮ್ಸ್ಗೆಲ್ಲ ಜಾಯ್ನ್ ಆಗಿದ್ದೀವಿ. ತುಂಬ ಜನಗಳು ಸಿಕ್ಕಿದ್ದಾರೆ. ಮುಂಚೆ ಒಂಟಿಯಾಗಿರ್ತಿದ್ದೆ, ಇವಾಗ ಜನಗಳ ಮಧ್ಯೆ ಇರ್ತೀನಿ. ಡೈಲಿ ಮೀಟಿಂಗ್ಸ್ ಅಟೆಂಡ್ ಮಾಡ್ತೀನಿ. ಪ್ರೊಫೆಷ್ನಲ್ ಆಗಿ ಹೋಗ್ತಾ ಇದ್ದೀನಿ. ಅದು ಶಿವಶಕ್ತಿ ವಿದ್ಯೆನ ನನಗೆ ಇನ್ನೊಂದು ಟೈಮ್ ಪರ್ಚೇಸ್ ಮಾಡಿ ಮತ್ತೆ ನೋಡಬೇಕು ಅನ್ನೋ ಆಸೆ ಇದೆ. ಬಿಕಾಸ್ 3 ತಿಂಗಳಿಗೆ ಒಂದ್ಸಲ ಕ್ಲಾಸ್ ಮಾಡ್ತೀರಾ. ಮಧ್ಯದಲ್ಲಿ ನಿಮ್ಮನ್ನ ಮತ್ತೆ ನೋಡ್ಬೇಕಂದ್ರೆ ಒಂದು ಯೂಟ್ಯೂಬಲ್ಲಿ ನೋಡ್ತೀವಿ. ಮಲಗಬೇಕಾದ್ರೂ ನೀವು ಯೂಟ್ಯೂಬ್ ವೀಡಿಯೋಸ್ ನೋಡ್ಕೊಂಡೇ ಮಲ್ಕೊತೀನಿ. ಸೊ ಶಿವಶಕ್ತಿ ಕ್ಲಾಸು ಮತ್ತೆ ನಾನು ಪರ್ಚೇಸ್ ಮಾಡ್ತೀನಿ. ಶ್ರೀವಿದ್ಯೆಗೋಸ್ಕರನೂ ಕಾಯ್ತಾ ಇದ್ದೀನಿ ಸರ್. ಯಾವುದು ಬಯಸಿದ್ದಲ್ಲ, ಎಲ್ಲ ಶಿವ ನನಗೆ ಕೊಟ್ಟಿದ್ದು. ಸೊ ನೀವು ನಂಗೆ ಸಿಕ್ಕಿದ್ದು ಆ ಶಿವನ ಪೂಜೆ ಮಾಡಿದ್ರಿಂದ ಅಂತ. ಸೊ ಆ ಶಿವಶಕ್ತಿಯ ರೂಪ ನೀವು. ಥ್ಯಾಂಕ್ ಯು ಸೋ ಮಚ್ ಸರ್. ಲವ್ ಯು ಸೋ ಮಚ್. ನಾವು ನಿಮ್ಮ ಶಿಷ್ಯಂದರು ಅಲ್ವಾ ಗೊತ್ತಿಲ್ಲ, ಬಟ್ ನೀವು ಮಾತ್ರ ನಮ್ಗೆ ಯಾವತ್ತಿದ್ರು ಗುರುಗಳೇನೆ. ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಆ ತಾಯಿ ನಿಮ್ಗೆಲ್ಲನೂ ಕೊಡಲಿ. ಥ್ಯಾಂಕ್ ಯು ಸೋ ಮಚ್.